ಮನುಷ್ಯರಿಗೂ ಪ್ರಾಣಿಗೂ ಇರುವ ವ್ಯತ್ಯಾಸವನ್ನು ನೀವು ತಿಳ್ಕೊಬೇಕು. ಹೇಗಿದೆ ವ್ಯತ್ಯಾಸ? 3 ರೀತಿಯ ನಮಗೆ ಕಾಣುವಂತಹ ಒಂದು ಹಸಿವು ಯಾವ ರೀತಿ ಇರುತ್ತೆ ಅಂದರೆ, ಹೊಟ್ಟೆ ಹಸಿವು ಇರುತ್ತದೆ, ನಮ್ಮ ಲೈಂಗಿಕದ ಹಸಿವು ಇರುತ್ತದೆ, ಹಾಗೆ ನಮಗೆ ನಮ್ಮ ಮೆದುಳಿನ ಹಸಿವು ಅಂದರೆ ನಮ್ಮ ಬ್ರೈನ್ ಹಸಿವು ಅಂದರೆ ಮೈಂಡ್ ಹಸಿವು, ತಿಳ್ಕೋಬೇಕು, ಕಲಿಬೇಕು ಎಂಬ ಒಂದು ಆಸೆ. ಆ ರೀತಿಯ ಪ್ರಾಣಿಗಳಿಗಾದರೆ 2 ಹಸಿವು ಇರೋದು, ಮನುಷ್ಯರಿಗಾದರೆ 3ನೇ ಒಂದು ಹಸಿವು. ಅದೇ ಮುಖ್ಯವಾದದ್ದು. ಮನುಷ್ಯರಿಗೂ ಇರುವಂತಹ ಒಂದು ವ್ಯತ್ಯಾಸವೇ ಅದು. ಹಾಗೆ ನಾವು ಬುದ್ಧಿ ಮತ್ತು ಸಂಪತ್ತಿನ ಬಗ್ಗೆ ತಿಳಿಬೇಕಾದರೆ, ನಮ್ಮ ಬುದ್ಧಿಯಿಂದ ನಾವು ಸಂಪತ್ತನ್ನು ನಾವು ಯಾವ ರೀತಿ ಸಂಪಾದನೆ ಮಾಡಬಹುದು, ಅದು ಯಾವ ರೀತಿ ಇರುತ್ತದೆ, ನಮ್ಮ ಬುದ್ಧಿಶಕ್ತಿಯನ್ನು ಯಾವ ರೀತಿ ಬಳಸಿಕೊಂಡಾಗ ನಮಗೆ ಹೆಚ್ಚಿನ ಧನಲಾಭವಾಗುತ್ತದೆ, ನಾವು ಹಣವನ್ನು ಸಂಪಾದಿಸಿ ಕೋಟ್ಯಾಧಿಪತಿಯಾಗಲು ಸಾಧ್ಯ ಎಂಬುದನ್ನು ತಿಳಿಯಬಹುದು. ಅಂದರೆ ಹಸ್ತದಲ್ಲಿ ಕಾಣಿಸುವಂತಹ ಕೆಲವು ಚಿಹ್ನೆಗಳು ನಿಮ್ಮ ಪ್ರತಿಯೊಬ್ಬರ ಬುದ್ಧಿಶಕ್ತಿಯಿಂದ ಹಣ ಸಂಪಾದನೆ ಮಾಡಲು ಸಾಧ್ಯವೇ, ಅಥವಾ ಅವರ ಬುದ್ಧಿವಂತಿಕೆಯಲ್ಲಿ ಏನಾದರೂ ದೋಷ ಇದೆಯೇ, ಆ ದೋಷದಿಂದಾಗಿ ಅವರು ಹಣ ಸಂಪಾದನೆ ಮಾಡಿದರೂ ಕೈಯಲ್ಲಿ ಉಳಿಯುವುದಿಲ್ಲವೇ ಮುಂತಾದ ವಿಚಾರಗಳು ತುಂಬ ಕುತೂಹಲಕರವಾದ ವಿಚಾರಗಳಾಗಿವೆ. ಇಂಥ ವಿಚಾರಗಳ ಬಗ್ಗೆ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ರಿಸರ್ಚ್ ಮಾಡಿ ಕಂಡುಕೊಂಡಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮೊದಲು ನಾವು ತಿಳಿಸುತ್ತಿದ್ದೇವೆ. ಅದನ್ನು ನೋಡಿ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಬುದ್ಧಿಶಕ್ತಿಯಿಂದ ನೀವು ಹಣ ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿದುಕೊಂಡು ನೀವು ಆ ರೀತಿಯಲ್ಲಿ ಮುಂದುವರೆದಾಗ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ. ಯಾಕಂದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಯಾವ ರೀತಿ ಬಳಸ್ಕೊಬೇಕು, ಯಾವ ರೀತಿ ಬಳಸ್ಕೊಂಡಾಗ ನೀವು ಆ ರೀತಿ ಹಣವನ್ನು ಸಂಪಾದನೆ ಮಾಡಿ ಕೋಟ್ಯಾಧಿಪತಿ ಆಗಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಇಂತಹ ವಿಚಾರಗಳನ್ನು ತಿಳಿಸುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮ್ಮ ಜೊತೆ ಮಾತಾಡಲಿರುವ ವಿಷಯ ಬುದ್ಧಿಯಿಂದ ಮತ್ತು ನೀವು ಯಾವ ರೀತಿ ಬುದ್ಧಿಶಕ್ತಿಯನ್ನು ಬಳಸಿ ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡಬಹುದು, ಸಂಪತ್ತನ್ನು ಗಳಿಸಬಹುದು, ಕೋಟ್ಯಾಧಿಪತಿಯಾಗಬಹುದು ಎಂಬ ವಿಚಾರಗಳನ್ನು ನಿಮ್ಮ ಮುಂದೆ ವಿವರಿಸುತ್ತೇನೆ. ಅಂದರೆ ಬುದ್ಧಿ ಎಲ್ಲಿರುತ್ತದೆ, ನಮ್ಮ ಬುದ್ಧಿಯ ಬಗ್ಗೆ ನಾವು ತಿಳಿಯಬೇಕಾದ್ರೆ ಯಾವುದು ನೋಡಬೇಕು, ನಮ್ಮ ಜ್ಞಾನರೇಖೆ ನೋಡಬೇಕೇ, ಹೃದಯ ರೇಖೆ ನೋಡಬೇಕೇ, ಅಥವಾ ಫೇಟ್ ಲೈನ್ ಅಂದರೆ ಭಾಗ್ಯರೇಖೆ ನೋಡಬೇಕೇ, ಅಥವಾ ಆಯುಷ ರೇಖೆ ನೋಡಬೇಕೇ ಎಂಬಂತಹ ಒಂದು ಕುತೂಹಲ ನಿಮ್ಮಲ್ಲಿರುತ್ತದೆ. ಆದರೆ ನಾನು ಇವತ್ತು ನಿಮ್ಮ ಬುದ್ಧಿಶಕ್ತಿ ಯಾವ ರೀತಿ ಇದೆ ಎಂಬುದನ್ನು ತಿಳಿಯುವಂತಹ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಇಂಥ ವಿಚಾರಗಳು ನಮ್ಮ ಜೀವನಕ್ಕೆ ತುಂಬ ಮಹತ್ವದ್ದಾಗಿರುತ್ತದೆ. ಅಂಥ ವಿಚಾರಗಳನ್ನು ತಿಳಿದುಕೊಂಡು ನೀವು ಜೀವನವನ್ನು ನಡೆಸುವುದರಿಂದ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡಲು ಸಾಧ್ಯವಿದೆ. ಇಂಥ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವಂಥ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ಜನರು ತಮ್ಮ ಭವಿಷ್ಯ ತಿಳಿಯುವ ಬಗ್ಗೆ ಕೇಳುತ್ತಿರುತ್ತಾರೆ. ಅವರಿಗಾಗಿ ಯಾರಿಗೆ ತಮ್ಮ ಭವಿಷ್ಯ ತಿಳಿಯಬೇಕು, ತಮ್ಮ ಜೀವನ ಹೇಗಿರುತ್ತೆ ಅಂತ ತಿಳಿಯಬೇಕು ಎಂಬುದನ್ನು ಆಸಕ್ತಿ ಇರುವವರು ಅಥವಾ ನಂಬಿಕೆ ಇರುವವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ಅದರಂತೆ ರೂಪಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷ, ಆನಂದ ನಿಮಗೆ ದೊರೆಯುತ್ತದೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗೆ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಯಾರಿಗೆ
ನಿಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹೇಯ್ ಅಂತಾದರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಈಗ ನೋಡಿ, ನಾನು ಹೇಳಿದೆ ನಿಮ್ಮ ಬುದ್ಧಿ ಎಲ್ಲಿರುತ್ತೆ, ಪ್ರತಿಯೊಬ್ಬರ ಬುದ್ಧಿಯು ಎಲ್ಲಿರುತ್ತೆ ಎಂಬುದನ್ನು ನೋಡೋಣ. ಬುದ್ಧಿಯನ್ನು ನೋಡಬೇಕಂದ್ರೆ ನಾವು ಬುದ್ಧಿಯ ಕೇಂದ್ರವಾಗಿರುವಂತಹ ಪರ್ವವನ್ನು ನೋಡಬೇಕು. ಯಾವ ರೇಖೆಗಳಲ್ಲ, ಪರ್ವದಲ್ಲಿ ನೋಡಬೇಕು. ಅದರಲ್ಲಿ ನಮ್ಮ ಈ ಬುಧ ಪರ್ವವೇ ನಮ್ಮ ಬುದ್ಧಿಶಕ್ತಿಯ ಕೇಂದ್ರ ಬಿಂದು, ನಮ್ಮ ಬುದ್ಧಿಶಕ್ತಿಯನ್ನು ತಿಳಿಸುವಂತಹ ಕೇಂದ್ರ ಬಿಂದು. ಅಂದರೆ ಬುಧ ಪರ್ವ ಜಾಣತನದಿಂದ ಧನ ಸಂಪಾದನೆ ಮಾಡುವರ ಹಸ್ತದಲ್ಲಿ ಉತ್ತಮವಾಗಿ ಕಾಣುತ್ತದೆ, ಎದ್ದು ಕಾಣುತ್ತದೆ, ಸ್ವಲ್ಪ ಹೊಳಪಾಗಿ ಕಾಣುತ್ತದೆ. ಅವರು ಧನವನ್ನು ಸಂಪಾದನೆ ಮಾಡುತ್ತಾರೆ, ಬುದ್ಧಿಶಕ್ತಿಯಿಂದ ಧನ ಸಂಪಾದನೆ ಮಾಡುತ್ತಾರೆ. ಅದರ ಜೊತೆಗೆ ಇಲ್ಲೊಂದು ರೇಖೆ, ಈ ರೇಖೆಯೂ ಇದ್ದರೆ, ಈ ಒಂದು ರೇಖೆಯು ಕರೆಕ್ಟಾಗಿ ಸರಿಯಾಗಿದ್ದರೆ, ಈ ಬುಧರೇಖೆ ಹೀಗೆ ಇದ್ದಾಗ ಬುಧಪರ್ವ ಉತ್ತಮವಾಗಿದ್ದು, ಅಂದರೆ ನಾನು ಹೇಳಿದ್ನಲ್ಲ, ಉಬ್ಬಿದಂತೆ ಇರಬೇಕು. ಹಾಗೆ ಅದರ ಮೇಲೆ ದೋಷ ಫಲದ ಚಿಹ್ನೆಗಳಿರಬಾರದು. ಹಾಗೆ ಇದು ಉಬ್ಬಿದ್ದು ಈ ಬುದ್ಧಿರೇಖೆಯು, ಅಂದರೆ ಬುಧಪರ್ವದ ರೇಖೆ, ಬುಧರೇಖೆಯು ಉತ್ತಮವಾಗಿದ್ದರೆ ಎದ್ದು ಕಾಣುವಂತಿರಬೇಕು, ಪರ್ವವು ಉಬ್ಬಿದಂತಿರಬೇಕು. ಇವರು ಉತ್ತಮ ಮಾತುಗಾರರಾಗಿರುತ್ತಾರೆ. ಅಂದರೆ ಇವರಿಗೆ ತುಂಬ ಹೆಚ್ಚಿನ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ, ವ್ಯವಹಾರ ನಡೆಸುವಂತಹ ಕಮ್ಯುನಿಕೇಷನ್ ಸ್ಕಿಲ್ ಇವರಿಗೆ ತುಂಬ ಚೆನ್ನಾಗಿರುತ್ತದೆ. ಯಾರ ಹಸ್ತದಲ್ಲಿ ಬುಧಪರ್ವ ಎದ್ದು ಕಾಣಿಸುತ್ತಿತ್ತು, ಈ ಬುಧಪರ್ವವು ಚೆನ್ನಾಗಿದ್ದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತದೆ. ಆದುದರಿಂದ ಅವರು ಮಾತಿನಿಂದಲೇ ವ್ಯವಹಾರ ನಡೆಸಿ ಬೇಕಾದಷ್ಟು ಧನವನ್ನು ಸಂಪಾದನೆ ಮಾಡುತ್ತಾರೆ. ವ್ಯಾಪಾರ ವ್ಯವಹಾರ ಇವರಿಗೆ ಉತ್ತಮವಾದಂತಹ ಆದಾಯ ಬರುವಂತಹ ಕೆಲಸ ಆಗಿರುತ್ತದೆ. ಶಿಕ್ಷಕರಾದರೂ ಸಹ ಉತ್ತಮವಾದ ಕೆಲಸಗಾರರಾಗಿರುತ್ತಾರೆ. ಲಾಯರ್ ಅಂದರೆ ಅಡ್ವೊಕೇಟ್ಗಳಾಗುವುದು ಸಹ ಇವರಿಗೆ ಉತ್ತಮ ಆದಾಯವನ್ನು ತಂದುಕೊಡುವಂಥ ರೀತಿಯಲ್ಲಿ ಇವರು ಕೇಸನ್ನು ವಾದ ಮಾಡುತ್ತಾರೆ. ಹಾಗೆಯೇ ಸಾಹಿತಿಯಾದರೆ ಉತ್ತಮವಾದಂತಹ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿ ಅದರಿಂದ ಅವರು ಹಣವನ್ನು ಗಳಿಸುತ್ತಾರೆ. ಇವರು ತುಂಬ ಸೂಕ್ಷ್ಮ ಬುದ್ಧಿವಂತರಾಗಿದ್ದು, ಇವರ ಹಸ್ತವು ಕೊಂಚ ಪಿಂಕ್ ಕಲರ್, ಅಂದರೆ ನಸು ಕೆಂಪು ಬಣ್ಣದ್ದಾಗಿದ್ದರೆ ಅವರಿಗೆ ಅತಿ ಹೆಚ್ಚಿನ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅಂತಹ ಜನಗಳ ಫಲಗಳು ಉತ್ತಮವಾಗಿರುತ್ತದೆ. ಅಂದರೆ ಬುಧಪರ್ವ ಉಬ್ಬಿದಂತಿದ್ದು ಅದರಲ್ಲಿ ದೋಷ ಫಲಗಳಿಲ್ಲದೇ ಇದ್ದು ಬುಧ ರೇಖೆ ಅಥವಾ ಈ ಬುಧರೇಖೆಯು ಅಥವಾ ಬುದ್ಧಿರೇಖೆಯು ಉತ್ತಮವಾಗಿದ್ದರೆ ಆ ವ್ಯಕ್ತಿ ಮಾತಿನಿಂದ, ವ್ಯವಹಾರದಿಂದ, ಅವರ ಮಾತುಕತೆಯಿಂದ, ಮಾತನಾಡುವ ಕೆಲಸಗಳಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳೆನಿಸಿಕೊಳ್ಳುತ್ತಾರೆ. ಇವರ ತುಂಬ ಸೂಕ್ಷ್ಮ ಬುದ್ಧಿಯವರಾಗಿರುತ್ತಾರೆ. ಒಂದು ವೇಳೆ ಇದರಲ್ಲಿ ಈ ಬುಧಪರ್ವದಲ್ಲಿ ಹೀಗೆ 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 ಇಂತಹ ಗೆರೆಗಳಿದ್ದರೆ ಇವರಿಗೆ ಲಾಕ್ ಆಫ್, ಅಂದರೆ ಇವರಿಗೆ ಬರುವಂಥ ಆದಾಯ ನಿಂತು ಹೋಗುತ್ತದೆ. ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಲಾಕ್ ಆಗಿಬಿಡುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ನಾನು ಮೊದಲೇ ಹೇಳಿದ್ದಂಗೆ ನಿಮಗೆ ಉಬ್ಬಿದಂಥ ಆ ಒಂದು ಬುಧಪರ್ವದಲ್ಲಿ ಯಾವುದೇ ಇಂತಹ ಚಿಹ್ನೆಗಳಿರಬಾರದು. ಅದು ಲಾಕ್ ಆಫ್ ಡೆವಲಪ್ಮೆಂಟ್ ಅಂತ ತೋರಬೇಕು. ನೀವು ಏನು ಮಾಡಿದರೂ ಡೆವಲಪ್ ಆಗೋದಿಲ್ಲ, ಅಲ್ಲಿಗೆ ನಿಂತು ಹೋಗುತ್ತದೆ. ಇನ್ನು ಎಲ್ಲಾದರೂ ಅದರಲ್ಲಿ ಈ ಥರ ಒಂದು ದೀಪದ ಚಿಹ್ನೆ ಇದ್ದರೆ ಅದು ಲಾಕ್ ಆಫ್ ಕಮ್ಯುನಿಕೇಷನ್. ನಾನು ಮೊದಲೇ ಹೇಳಿದೆ,
ಅವು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತಂತ. ಇಂತಹ ಒಂದು ಚಿಹ್ನೆ ಹಸ್ತದಲ್ಲಿದ್ದರೆ ಅದು ಲಾಕ್ ಆಗಿ ನಿಮಗೆ ಯಾವ ರೀತಿ ಮಾತನಾಡಬೇಕೆಂಬುದು ತಿಳಿಯದೇ ಹೋಗುತ್ತದೆ. ನೀವು ಮಾತಿನಿಂದ ಯಾವ ಕೆಲಸವನ್ನು ಮಾಡಿದರೂ ಅದರ ಉಪಯೋಗ ಬರುವುದಿಲ್ಲ, ಅದರ ಉಪಯೋಗ ಆಗುವುದಿಲ್ಲ ಎಂಬುದನ್ನು ಇದನ್ನು ಕೇಳ್ಬೋದು. ಹಾಗಾದರೆ ಇದು ಈ ತ್ರಿಕೋಣ ಚಿಹ್ನೆ, ಇದಕ್ಕಿಂತ ಮೊದಲು ನಾನು ಹೇಳಿದ್ದೀನಿ, ಈ ತ್ರಿಕೋಣ ಚಿಹ್ನೆ ಇದ್ದರೆ ಇವರ ಕಮ್ಯುನಿಕೇಷನ್ ಸ್ಕಿಲ್ ಅತ್ಯುತ್ತಮವಾಗಿರುತ್ತದೆ, ಉತ್ತಮ ವಾಗ್ಮಿಯಾಗಿರುತ್ತಾರೆ. ಅವರು ಎಲ್ಲ ರೀತಿಯಲ್ಲೂ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಸೂಚನೆಯಾಗಿದೆ. ಹಾಗೆ ಅವರು ಎಲ್ಲಾದರೂ ನೀವು ನೋಡಿ ಅಲ್ಲಿ ನಕ್ಷತ್ರ ಇದೆ, ಈ ನಕ್ಷತ್ರ ಚಿಹ್ನೆಯದೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಅದೇ ಈ ನಕ್ಷತ್ರ ಚಿಹ್ನೆ ಇದ್ದರೆ, ಈ ರೀತಿ ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಅತ್ಯುತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಅವರ ಕಮ್ಯುನಿಕೇಷನ್ ಸ್ಕಿಲ್ಲಿನ ಹೆಚ್ಚಿನ ಫಲವನ್ನು ಪಡೆದು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದರ ಸೂಚನೆ. ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಈ ರೀತಿಯ ಇದ್ದಾಗ. ಆವಾಗ ಮತ್ತೆ ಇನ್ನೇನಾಗಿದೆ, ಅದೇ ರೀತಿ ಕಪ್ಪು ಚುಕ್ಕೆ ಇದ್ದರೆ ಏನಾಗುತ್ತೆ? ಕಪ್ಪು ಚುಕ್ಕೆ ಇದರಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಈ ರೀತಿ ಕಪ್ಪು ಚುಕ್ಕೆ ಇದ್ದರೆ ಇದು ಒಳ್ಳೆಯದಲ್ಲ. ಆದರೆ ಈ ವ್ಯಕ್ತಿ ಮೋಸದಿಂದ ಹಣ ಸಂಪಾದನೆಗೆ ಇಳಿಯುತ್ತಾರೆ. ಇಂತಹ ವ್ಯಕ್ತಿ ಮೋಸದಿಂದ ಹಣ ಸಂಪಾದನೆ ಮಾಡುವುದು ಹೇಗೆ, ವಂಚನೆಯಿಂದ ಹೇಗೆ ಹಣ ಸಂಪಾದನೆ ಅಂತಹ ವಿಚಾರಗಳನ್ನು ಮಾತ್ರ ಯೋಚಿಸುವಂಥವರ ಹತ್ತದಲ್ಲಿ ಈ ರೀತಿಯ ಕಪ್ಪು ಚುಕ್ಕೆ ಕಂಡುಬರುತ್ತದೆ. ಎಲ್ಲಿ? ಬುಧಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದಾಗ ಅವರು ಮೋಸಗಾರರೆನಿಸಿಕೊಳ್ಳುತ್ತಾರೆ. ಹಾಗೆಯೇ ಇದರಲ್ಲಿ ನೋಡಿ, ಈ ರೀತಿಯ ಒಂದು ಚೌಕಾಕಾರದ ಚಿಹ್ನೆ, ಹೀಗೆ ಒಂದು ಚೌಕಾಕಾರದ ಚಿಹ್ನೆ ಇದ್ದರೆ ಎಲ್ಲ ಎಂತಹ ಸಮಸ್ಯೆ ಬಂದರೂ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ರಕ್ಷಣೆ ಕೊಡುವಂತಹ ಚಿಹ್ನೆ ಇದು. ಅಂದರೆ ಚೌಕಾಕಾರದ ಚಿಹ್ನೆ ನಿಮಗೆ ಎಲ್ಲ ರೀತಿಯ ರಕ್ಷಣೆಗಳನ್ನು ಕೊಡುವಂತಹ ಸೂಚನೆಯ ಚಿಹ್ನೆ. ಅದು ಎಲ್ಲಿ? ಬುಧಪರ್ವದಲ್ಲಿರುವಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡೆತಡೆ ಬಂದರೂ, ಸಮಸ್ಯೆ ಎದುರಾದರೂ ಅದು ಬೇಗನೆ ಪರಿಹಾರವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇನ್ನು ಈ ರೀತಿಯ ಚಿಹ್ನೆ ಬರೀ ಗೆರೆಗಳು, ಅಂದರೆ ಅಡ್ಡಗೆರೆಗಳಿಲ್ಲ, ಈ ರೀತಿಯ ಗೆರೆಗಳು ಎಲ್ಲಿ? ಬುಧಪರ್ವದಲ್ಲಿ. ಇದು ವೈದ್ಯರಾಗುವಂತಹ ಜನರ ಯಾವುದಾವ ರೀತಿಯಲ್ಲಿ ಅವರು ರೋಗ ಶಮನಕ್ಕೆ ಏನಾದರೂ ಒಂದು ಸಲಹೆ ಸೂಚನೆಯೋ, ಅಥವಾ ಡಾಕ್ಟರ್ ಆಗಿನೋ, ಅಥವಾ ವೈದ್ಯರಾಗಿನೋ, ಅಥವಾ ನರ್ಸ್ ಆಗಿನೋ, ಅಥವಾ ಈ ರೀತಿಯಲ್ಲಿ ಅವರು ಹೆಚ್ಚು ರೋಗ ಚಿಕಿತ್ಸಕರಾಗಿರುತ್ತಾರೆ. ಯಾವುದಾದ್ರೂ ರೀತಿಯಲ್ಲಿ ರೋಗ ಚಿಕಿತ್ಸಕರಾಗಿ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈ ರೀತಿ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಹಣ ಸಂಪಾದನೆ ಮಾಡುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಹೇಳಿದ್ದೆ ನೋಡಿ, ಕೆಲವು ರೇಖೆಗಳ ಬಗ್ಗೆ ಹೇಳಿದೆ. ಆದರೆ ಇದಕ್ಕೂ ದೈವಾನುಗ್ರಹವೂ ಇರಬೇಕು ಎಂಬುದಕ್ಕೆ ಏನು ಸೂಚನೆ? ಇಲ್ಲಿ ನಾವು ಹೇಳಿದ್ದು ನಮ್ಮ ಬುದ್ಧಿಯಿಂದ ನಾವು ಯಾವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುತ್ತೇವೆ, ಅದಕ್ಕಿರುವ ಚಿಹ್ನೆಗಳು ಯಾವುದು, ಆ ಚಿಹ್ನೆ ಇದ್ದವರು ಹೇಗಿರಬೇಕು ಎಂಬುದನ್ನು ನಾವು ಇದುವರೆಗೂ ತಿಳ್ಕೊಂಡವು ನೋಡಿ. ಈಗ ನೋಡಿ, ದೈವಾನುಗ್ರಹ ಸೂಚನೆ ಆಗಿರುವುದು ನೀವು ನಿಮ್ಮ ಈ ಹೃದಯ ರೇಖೆಯ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ದೈವಾನುಗ್ರಹ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿಯಲು. ಈಗ ನೋಡಿ, ಈ ರೀತಿ ಇವರು ನೋಡಿ, ಈ ರೀತಿ ಹೃದಯ ರೇಖೆ ಇದ್ದರೆ, ಈ ರೀತಿ ಎರಡಾಗಿ ಕವಲೊಡೆದಿದ್ದರೆ ಇವರು ಒಳ್ಳೆಯ ಖ್ಯಾತಿಯನ್ನು ಪಡೆಯುತ್ತಾರೆ. ಅವರಿಗೆ ದೈವಾನುಗ್ರಹವಿದೆ, ಸುಖ ಸಂಪತ್ತು ಎಲ್ಲವೂ ಇವರಿಗೆ ದೊರೆಯಲಿದೆ. ಒಂದು ವೇಳೆ ಇದು ಈ ರೀತಿಯಲ್ಲಿದ್ದರೆ, ಅಂದರೆ ತ್ರಿಶೂಲದ ರೀತಿಯಲ್ಲಿದ್ದರೆ, ಇವರು ಮಾನಸಿಕ ಸಮಸ್ಯೆಯಿಂದ
ಅನುಭವಿಸುವಂತಹ ಸಾಧ್ಯತೆ ಇದೆ. ನಂಬಿದವರೇ ಇವರಿಗೆ ಮೋಸವಾಡುವಂತಹ ಸೂಚನೆಯಾಗಿದೆ. ಹಾಗೆಯೇ ಧನನಷ್ಟವನ್ನು ತಂದುಕೊಡುತ್ತದೆ ಎಂಬುದರ ಸೂಚನೆ. ಇನ್ನು ಇದೆಲ್ಲ ಈಗ ನೋಡಿ, ಇನ್ನು ದೈವಾನುಗ್ರಹವೆಂದರೆ ಈ ರೀತಿಯ ನೋಡಿ, ಇಲ್ಲಿಗೆ ಇನ್ನೊಂದು ಇಲ್ಲಿ ಅಂದರೆ ಇದು ಶನಿ ಬೆರಳು ಮತ್ತು ಗುರು ಬೆರಳ ಮಧ್ಯದಲ್ಲಿ ಇನ್ನೊಂದು ಗುರುಪರ್ವಕ್ಕೂ ಬಂದಿದ್ದರೆ ಅದು ಕವಲೊಡೆದು ಅವರ ಮೇಲೆ ಬಂದರೆ ಇವರು ತುಂಬ ದೈವಾನುಗ್ರಹ ಇವರಿಗಿದೆ. ಅದರಿಂದ ಇವರ ಮನಸ್ಸು ಯಾವಾಗಲೂ ಮನೆಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು, ತನ್ನವರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎಂಬಂತೆ ಪೂರ್ಣವಾಗಿ ತಮ್ಮವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡುತ್ತಾರೆ. ಹೆಸರು, ಖ್ಯಾತಿ, ಧನಾಭಿವೃದ್ಧಿ ಎಲ್ಲವೂ ಇವರನ್ನು ಹುಡುಕಿಕೊಂಡು ಬರುತ್ತದೆ. ಇಲ್ಲಿಗೆ ನೋಡೋಣ, ಇದನ್ನು ಮುಖ್ಯವಾಗಿ ಗಮನಿಸಬೇಕು. 2 ಬೆರಳುಗಳ ಮಧ್ಯೆ ಬರಬೇಕು, 2 ಬೆರಳುಗಳ ಮಧ್ಯೆ ಇದು ಗುರುಪರ್ವಕ್ಕೆ ಬಂದಿರಬೇಕು. ಹೀಗಿದ್ದಾಗ ಆ ವ್ಯಕ್ತಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ, ಮನೆಯವರನ್ನು ಕಾಪಾಡುತ್ತಾರೆ, ತನ್ನನ್ನು ನಂಬಿದವರ ಎಲ್ಲರನ್ನೂ ಅವರು ಕಾಪಾಡುತ್ತಾರೆ. ಈಗ ಶನಿ ಬೆರಳ ಕೆಳಗೆ 2 ಭಾಗ ಆಗಿ ಶಾಖೆಯೆಂದು ಗುರುಪರ್ವಕ್ಕೆ ಬಂದಿದ್ದರೆ ಧನ ನಷ್ಟ, ವಿಮಾನಾಭಿವೃದ್ಧಿ, ನ್ಯಾಯ ಶ್ರಮಿಸುತ್ತಾರೆ, ಧರ್ಮನಿಷ್ಠರಾಗಿರುತ್ತಾರೆ ಇವರು. ಹೀಗಿದ್ದಾಗ ಈಗ ಒಂದು ಗೆರೆ ಇಲ್ಲಿಗೆ ಹೀಗೆ ಅದು ಶನಿ ಪರ್ವಕ್ಕೆ ಹೋಗಿರುತ್ತೆ, ಇದು ಗುರುಪರ್ವಕ್ಕೆ ಹೋಗಿದೆ. ಆಗಲೇ ಹೇಳಿದ್ದು 2 ಬೆರಳುಗಳ ಮಧ್ಯಕ್ಕೆ ಹೋಗಿದ್ದೆ. ಹೀಗಿದ್ದಾಗ ಧನ ಇವರು ಧರ್ಮನಿಷ್ಠರಾಗಿ ಅಂದರೆ ಹಾಗೆಯೇ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳುತ್ತಾರೆ, ಧರ್ಮನಿಷ್ಠರಾಗಿ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಇವರು ಎಲ್ಲಾದರೂ ನ್ಯಾಯಸ್ಥಾನದಲ್ಲಿ ಕುಳಿತುಕೊಂಡ್ರೆ ಉತ್ತಮವಾದ ಕೆಲಸ ಮಾಡಿ ಜನರಿಗೆ ಎಲ್ಲ ರೀತಿಯ ನ್ಯಾಯವನ್ನು, ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡುವ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಎಂಬುದಕ್ಕೆ ಈ ರೀತಿಯ ಚಿಹ್ನೆಗಳು ನಮಗೆ ಸೂಚನೆಯಾಗಿರುತ್ತದೆ. ಅಂದರೆ ಇದು ಗುರುಪರ್ವ, ಇದು ಶನಿ ಬೆರಳಿಗೂ ಗುರುಪರ್ವಕ್ಕೂ ಈ ರೇಖೆ ಬಂದಿದ್ದಾಗ ಈಗ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಈ ಗೆರೆ ಬಂದಿದೆಯಲ್ಲ, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅಪಘಾತದ ಸೂಚನೆ ಎಂದು ತಿಳಿಯಬೇಕು. ಎಲ್ಲಿ ಈ ಕವಲೊಡೆದಿರುವಂತಹ ಹೃದಯ ರೇಖೆ ಕವಲು ಬಂದಿರುವಂಥ ಅದರ ಕೊನೆಯಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅದು ಅಪಘಾತವಾಗುವ ಸೂಚನೆ ಎಂಬುದನ್ನು ತಿಳ್ಕೊಂಡಿರಬೇಕು. ಆರೋಪ ಕೇಳುವ ಸಾಧ್ಯತೆಯೂ ಇದೆ. ಇವರು ಯಾರು ಏನಾದರೂ ಆರೋಪ ಮಾಡ್ತಾರೆ ಎಂಬುದರ ಸೂಚನೆ. ಆದರೆ ಈ ಗೆರೆಯ ಮೇಲಲ್ಲದೆ ಇಲ್ಲಿ ನಕ್ಷತ್ರ ಚಿಹ್ನೆ ಇದೆ. ಇದಕ್ಕೆ ಮೊದಲು ಹೇಳಿರೋ ವಿಚಾರ ಇದು. ಹೀಗೆ ನಕ್ಷತ್ರ ಚಿಹ್ನೆ ಇದ್ದರೆ ಉತ್ತಮ ಗುಣ, ಒಳ್ಳೆಯ ಆಗುವ ಗುಣ ಎಂಬುದನ್ನು ತಿಳ್ಕೊಳ್ಬೇಕು. ಈ ಹೃದಯ ರೇಖೆಯ ಕವಲಿಗೆ ಕೊನೆಯಲ್ಲಿ ನಕ್ಷತ್ರ ಇದ್ದರೆ ಅದು ಅಪಘಾತ, ಆರೋಪಗಳಿಗೆ ಕಾರಣ ಆಗುತ್ತೆ. ಈ ಬರೀ ಅದು ಇಲ್ಲಿಗೆ ಅದು ಬೇರೆ ಕಡೆ ಇರುತ್ತದೆ. ಈ ನಕ್ಷತ್ರ ಚಿಹ್ನೆ ಮಾತ್ರ ಇದ್ದರೆ ಅವರಿಗೆ ಒಳ್ಳೆಯದಾಗುತ್ತದೆ, ಜೀವನಾಭಿವೃದ್ಧಿ ಆಗುತ್ತದೆ ಎಂದು ತಿಳಿಯಬೇಕು. ಹೀಗೆ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಎಲ್ಲ ವೀಡಿಯೋಗಳು ಸಿಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಆಗ ಮಾತ್ರ ನಿಮಗೆ ಎಲ್ಲ ವೀಡಿಯೋಗಳು ನೋಡಲು ಸಾಧ್ಯ. ಹಾಗೆ ನೋಡುವುದರಿಂದ ನಿಮ್ಮ ಜೀವನಾಭಿವೃದ್ಧಿಯನ್ನು ಮಾಡಲು ಸಾಧ್ಯವಾಗುತ್ತದೆ, ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಾಧ್ಯವಾಗುತ್ತದೆ, ನಿಮ್ಮ ಜೀವನದ ಇಲ್ಲಿ ವ್ಯಾಪಾರ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ.
ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ಬರೂ ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದೆ. ಅಂಥವರು ತಮ್ಮ ಭವಿಷ್ಯವನ್ನು ತಿಳಿಯುವುದು ಹೇಗೆಂದು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನಾವು ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನಿಮ್ಮ ನಿಖರವಾದ ಭವಿಷ್ಯ, ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಯಸ್ಸಿನಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ನಿಮ್ಮ ಜೀವನವನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗಬಹುದು, ಯಶಸ್ವಿಯಾಗಬಹುದು. ಆಸಕ್ತಿ ಇದ್ದವರು ಕೂಡಲೇ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.